Hi guys, welcome back to Thoughts of Anu channel. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ತುಂಬ ಮಳೆ ಅಂದರೆ ಮಳೆ. ನಾನೆದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮಳೆ ಎಷ್ಟು ಬರುತ್ತೆ ಅಂದರೆ ಎದ್ದೇಳಬೇಕು ಅಂತಲೂ ಮನಸ್ಸಾಗಲ್ಲ, ಅಷ್ಟು ಮಳೆ ಬರ್ತಿರುತ್ತೆ. ಆದರೂ ಸ್ಟಿಲ್ ಕಾಲೇಜಿಗೆ ಹೋಗಬೇಕು, ಇಲ್ಲ ಸಂಡೇ ಇರುತ್ತೆ, ಇಲ್ಲ ತೆಳ್ಳ ಆಗಬೇಕು, ದಪ್ಪ ಆಗಿದ್ದೀನಿ, ಆ ಥರ ಎಲ್ಲ ಥಾಟ್ಸ್ ಬರೋದ್ರಿಂದ ಎದ್ಬಿಟ್ಟು ನನ್ನ ಕೆಲಸ ನಾನು ಬೇಗ ಮಾಡ್ಕೊಳ್ಳೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಡೈಲಿ ಮಾಯ್ಶ್ಚರೈಸರ್ ಎಲ್ಲ ಅಪ್ಲೈ ಮಾಡೋದ್ರಿಂದ ನಾನು ಸ್ಕಿನ್ ರೂಟೀನ್ನ ಫಾಲೋ ಮಾಡಬೇಕು. ಮತ್ತು ಎಲ್ಲರಿಗೂ ಅದು ಆಸೆ ಇದ್ದಿದೆ, ಅದು ಹುಡುಗಿರಾದ್ಮೇಲೆ ಹುಡುಗಿರ್ಗಂತೂ ಕಾಮನ್ ಆಗಿಬಿಟ್ಟಿದೆ. ಸೊ ನಾನು ಫಾಲೋ ಮಾಡ್ತಾ ಇದ್ದೀನಿ. ಎಲ್ಲಿಂದ ಬರ್ತೀರಾ ನೀವೆಲ್ಲ? ಈ ಒಮ್ಮ ಏನು ಇಷ್ಟೊಂಡು ಅಸ್ತೋಳೆ ಅಂತ ಅನ್ಕೊಬಿಡ್ಬೇಡಿ, ಬಿಕಾಸ್ ಇವಾಗ ಮಳೆ ಬರ್ತಿದೆ ಅಲ್ವಾ. ಸೆಕೆಗಾಲದಲ್ಲಿ ಒಂಥರ ಸ್ಕಿನ್ ಟೋನ್ ಇರುತ್ತೆ, ಮಳೆಗಾಲದಲ್ಲಿ ಒಂಥರ ಸ್ಕಿನ್ ಟೋನ್ ಇರುತ್ತೆ. ಸೊ ನಾನು ಅಷ್ಟೊಂದು ಅಪ್ಲೈ ಮಾಡ್ತಾ ಇದ್ದೀನಿ. ಯಾವುದೇ ಮನೆಯಲ್ಲಾದರೂ ಕೂಡ ಅಷ್ಟೇ, ಒಂದು ಹೆಣ್ಮಗಳು ಮಾಡಬೇಕಾದ ಕರ್ತವ್ಯಗಳನ್ನ ಮಾಡಿದಾಗ ಮನೆಯಲ್ಲಿ ಶಾಂತಿ ಎಲ್ಲ ಇರುತ್ತೆ ಅಂತಾರಲ್ಲ, ಅದು ತುಂಬ ನಿಜ. ಬಿಕಾಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ನನಗೆ ಡ್ರೆಸ್ ವಾಶ್ ಮಾಡೋದು ಅಂದರೆ ತುಂಬ ಅಲರ್ಜಿ, ಬಟ್ ಡ್ರೆಸ್ ಫೋಲ್ಡಿಂಗ್ ಮಾಡೋದಂದರೆ ತುಂಬ ಇಷ್ಟ. ಒಂಥರ ಡಿಫ್ರೆಂಟ್ ಅನಿಸುತ್ತೆ, ಬಟ್ ಆದರೂ ನಾನು ಡ್ರೆಸ್ ಎಲ್ಲ ತುಂಬ ಚೆನ್ನಾಗಿ ಫೋಲ್ಡಿಂಗ್ಸ್ ಮಾಡ್ತೀನಿ. ನಮ್ಮ ಅಮ್ಮಂಗೂ ಕೂಡ ತುಂಬ ಇಷ್ಟ ನಾನು ಡ್ರೆಸ್ ಫೋಲ್ಡ್ ಮಾಡೋದೆಲ್ಲ. ಬ್ಲಡ್ ಕಮ್ಮಿ ಇರೋದ್ರಿಂದ ನಾನು ಈ ಮಾಲ್ಟ್ ಕುಡಿತಾ ಇದ್ದೀನಿ, ಸೊ ಇಂಪ್ರೂವ್ ಆಗ್ತಾ ಇದೆ. ಇವತ್ತು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಜೋಳದ ರೊಟ್ಟಿನ ತಿನ್ನೋದು, ಅಕ್ಕಿ ರೊಟ್ಟಿನ ತಿನ್ನಲ್ಲ. ಬಿಕಾಸ್ ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜೋಳದ ರೊಟ್ಟಿ ಅಂದರೆ ನನಗೆ ತುಂಬ ಇಷ್ಟ. ಸೊ ಜೋಳದ ರೊಟ್ಟಿ ಮಾಡ್ಕೊಂಡು ತಿಂತೀನಿ. ಎಷ್ಟು ಬ್ಯುಸಿ ಆಗಿದ್ರು ಕೂಡ ಜೋಳದ ರೊಟ್ಟಿ ನೆನಪಾಗ್ಬಿಟ್ರೆ ಸಾಕು ತಿಂದುಬಿಡ್ತೀನಿ. ತುಂಬ ಇಷ್ಟ ನನಗೆ. ಒಬ್ಬೊಬ್ಬರು ಶಾಕ್ ಆಗ್ತಾರೆ ನಾನು ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರೆ. ದೆನ್ ಮತ್ತು ಅದು ಚೆನ್ನಾಗಿರಬೇಕು. ಆಮೇಲೆ ಎಗ್ ಬುರ್ಜಿ ಮತ್ತು ಪಲ್ಯ ಮತ್ತು ರೊಟ್ಟಿ ಇರಲೇಬೇಕು. ಬಡವ ಶ್ರೀಮಂತ ಎಲ್ಲರೂ ದುಡಿಯೋದು. ಸೀರಿಯಸ್ಲಿ ಎಷ್ಟು ಮಳೆ ಬರುತ್ತೆ ಅಂತ ಹೇಳಿದರೆ ಯಪ್ಪ, ಎಲ್ಲ ಮಳೆನೂ ಇಲ್ಲೇ ಇದೆ ಅನಿಸುತ್ತೆ. ನಾನು ಅಂದ್ಕೊಳ್ಳೋದು, ಯಪ್ಪ ಈ ಸಿಟಿಲಿ ಯಾರು ಬೆಳೀತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾಕೆ ಇಷ್ಟೊಂದು ಬರುತ್ತೆ, ಹಳ್ಳಿಲಾರು ಬರಲ್ವಲ್ಲ ಅಂತ ತುಂಬ ಸರಿ ಬೈಕೊಳ್ತಾ ಇರ್ತೀನಿ. ಅಷ್ಟು ಮಳೆ ಬರುತ್ತೆ. ಬಿಕಾಸ್ ಹೊರ್ಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಇರಿಟೇಟ್ ಆಗ್ತಾ ಇರುತ್ತೆ, ಅಷ್ಟು ಮಳೆ ಬರ್ತಾ ಇರುತ್ತೆ. ಬಟ್ ಮಳೆಗಾಗೆಲ್ಲ ಅನ್ಬಾರ್ದು ಅಂತ ಅಂತಾರೆ, ಬಟ್ ಆದರೂ ನನಗೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಮಳೆ ಬರುತ್ತೆ. ಶಾಪ್ಗೆ ಹೋಗಿ ಬರ್ತಾ ಇದ್ದೆ, ಅವಾಗ ನಾಯಿಗಳನ್ನ ಸ್ವಲ್ಪ ಮಾತಾಡ್ಸ್ಕೊಂಡು ಬಂದೆ. ಬೇಜಾರಲ್ಲೇ ಇರು. ಎಲ್ಲಿಂದ ಬರ್ತೀರಾ? ನಾನು ಇವತ್ತು ಗೋಬಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಹೂಕೋಸು ಮತ್ತು ನಿಂಬೆಹಣ್ಣು ಅದೆಲ್ಲ ತೊಗೊಂಡು ಬಂದಿದ್ದೆ. ಮತ್ತು ಹೂಕೋಸನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿಬಿಟ್ಟು. ಆಮೇಲೆ ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲ ಮಾಡಿಟ್ಕೊಂಡಿದ್ದೆ. Hey guys, welcome back to my cooking vlog. ಇವತ್ತು ನಾನು ಮಾಡೋಕ್ಕೆ ಏನು ಮಾಡ್ತಾ ಇದ್ದೀನಿ ಇವತ್ತು ಅಂತ ಹೇಳಿದ್ರೆ, ಗೋಬಿ ಮಾಡೋದಕ್ಕೆ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಖಾರದ ಪುಡಿ ಅದಕ್ಕೆ ಬೇಕಾದಷ್ಟು ಖಾರದ ಪುಡಿ ಹಾಕೋಬೇಕು. 2 ಸ್ಪೂನ್ ಹಾಕ್ಕೊತೀನಿ ನಾನು, ಖಾರ ಆಗಲಿ ಅಂತ ಹೇಳ್ಬಿಟ್ಟು. ನನಗೆ ಸ್ವಲ್ಪ ಖಾರ ಇರಬೇಕು. ಇದಕ್ಕೆ ಬೇಕಾದಷ್ಟು ಕಾರ್ನ್ ಫ್ಲೋರ್ ಹಾಕೋತೀನಿ. ಇಷ್ಟೊಂದು ಹಾಕೊಳ್ಳಲ್ಲ, ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿ ಹಾಕೋತೀನಿ. ನೀವು ಅಷ್ಟೇ ಹಾಕೊಳ್ಳಿ. ಮತ್ತೆ ನಾನು ಕೋರಿಯಂಡರ್ ಪೌಡರ್ ಹಾಕೊತಾ ಇದ್ದೀನಿ ಬೇಕಾದಷ್ಟು. ನೋಡಿ ಅಣ್ಣ, ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಸಿಂಪಲ್ ಕ್ವಶನ್. ಒಂದು ಸ್ವಲ್ಪ ಚಿಕನ್ ಥರ ಇರಲಿ ಅಂತ ಹೇಳ್ಬಿಟ್ಟು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಇವಾಗ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಜಸ್ಟ್ ಇದು ಫಸ್ಟ್ ಈ ಪೌಡರ್ ಎಲ್ಲ ಇದಕ್ಕೆ ಹತ್ತೋ ಥರ ಮಾಡ್ಕೋಬೇಕು. ಪೆಪ್ಪರ್ ಪೌಡರ್ ಕೂಡ ಹಾಕೋಬೇಕು. ನನ್ನ ಹತ್ರ ಪೆಪ್ಪರ್ ಪೌಡರ್ ಇಲ್ಲ, ಸೊ ನಾನು ಪೆಪ್ಪರ್ ಇದ್ದಾವೆ, ಅವೆಲ್ಲಿದ್ದಾವೆ ಅಂತ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಅದು ಎಲ್ಲ ಹುಡ್ಕೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಹೀಗೆ ಕನ್ಸಿಸ್ಟೆನ್ಸಿ ಮಾಡ್ಕೊತಾ ಇದ್ದೀನಿ. ಏನೇನಿದೆಯೋ ಮನೇಲಿ ಹಾಗೆ ಮಾಡ್ಕೊತಾ ಇದ್ದೀನಿ. ಹೊರಗಡೆ ತಿಂದು ಸುಮ್ಮನೆ ಹೆಲ್ತ್ ಅಪ್ಸೆಟ್ ಮಾಡ್ಕೊಳಕ್ಕಿಂತ ನನಗೆ ಹೊರಗಡೆ ಫುಡ್ಡು ಕೂಡ ಅಷ್ಟು ಅಡ್ಜಸ್ಟ್ ಆಗಲ್ಲ. ಸೊ ಮನೆಯಲ್ಲೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೀವು ಕೂಡ ಹಂಗೆ ಮಾಡ್ಕೊಳ್ಳಿ. ಗಾಯ್ಸ್, ಈ ಥರ ಆಗಿದೆ ನೋಡಿ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಕಳಿಸ್ಕೋಬೇಕು.
ಜಾಸ್ತಿ ನೀರು ಹಾಕಿದೆ, ಅದು ಫುಲ್ ತೆಳ್ಳ ಆದರೆ ಕರಿಯಕ್ಕೆ ಸರಿ ಆಗಲ್ಲ. ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು, ಅದಕ್ಕೆ ಈ ಥರ ತೊಗೊಳ್ತಾ ಇದ್ದೀನಿ. ಸಿಮ್ಸ್ಕೊಂಡು ಇದು ಮಾಡ್ಕೊಳ್ಳಿ. ಆದಷ್ಟು ಏನೇ ತಿಂದರೂ ಮನೇಲೇ ಮಾಡ್ಕೊಂಡು ತಿನ್ನೋದನ್ನ ಕಲಿಬೇಕು. ನೋಡಿ ಈ ಥರ ಬರ್ತಿದೆ ಇಲ್ಲಿ. ನಾನು ಹಾಕಿರೋದು ಕಾರ್ನ್ಫ್ಲೋರು ಮತ್ತು ವಾಟರ್ ಮಿಕ್ಸ್ ಮಾಡಿ ಮತ್ತು ವಿನೆಗರು ಸಾಸ್ಗಳನ್ನೆಲ್ಲ ಹಾಕಿದ್ದೀನಿ. ಕೆಚಪ್ಪು ಎಲ್ಲ ಹಾಕಿಬಿಟ್ಟು ಮಾಡಿದ್ದೆ, ಚೆನ್ನಾಗಾಗತ್ತೆ. ನೀವು ಟ್ರೈ ಮಾಡಿ ಒನ್ಸ್. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಇದು ನೋಡಿ ಎಷ್ಟು ದಿನ ಆಯಿತು ಏನೋ ಸ್ನಾನ ಮಾಡಿದೆ, ಮೈ ಕೆರ್ಕೊಂತ ಕೂತ್ಕೊಂಡಿದೆ. ಹಾಯ್ ಗೈಸ್, ಇವಾಗ ಬಂದುಬಿಟ್ಟು 12:30 ಆಗಿದೆ. ನಾನು ಇವಾಗ ಸ್ವೀಟ್ ಪೊಟೆಟೊ ಮತ್ತು ಶುಗರ್ ಸಿರಪ್ನ ಮಾಡಿಕೊಂಡು ತಿಂತಾ ಇದ್ದೀನಿ. ನನಗೆ ತುಂಬ ಫೇವ್ರೇಟು. ನಾನು ಹೊರ್ಗಡೆ ಫುಡ್ಡೆಲ್ಲ ಅಷ್ಟು ತಿನ್ನಬೇಕು ಅಂತ ಕ್ರೇವಿಂಗ್ಸ್ ಇರಲ್ಲ, ಬಟ್ ಮನೆಗೆ ಇರೋದನ್ನೇ ಏನಾದ್ರು ಮಾಡ್ಕೊಂಡು ತಿನ್ನಬೇಕು ಅಂತ ಫಿಕ್ಸ್ ಆದರೆ ಒಂದು ಸರಿ ಅದು ಏನು ಆಗ್ತಿದ್ರು ನಾನು ತಿನ್ನಬೇಕು. ಅದು ಬಿಟ್ಟು ಬೇರೆ ನನ್ನ ತಲೆಯಲ್ಲಿ ಬೇರೆದೇನು ಬರೋದೇ ಇಲ್ಲ ಅಫ್ಕೋರ್ಸ್. ಸೊ ಲೆಟ್ಸ್ ಇಟ್. ಸರ್ ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು. ಕೇಳಿ ಸರ್ ನಿಮ್ ಏಜ್ ಎಷ್ಟು? 21 ವರ್ಷ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ, ನಾನು ಹಾಡ್ಕೊಳ್ಳೋರ ಮುಂದೆ ಎಲ್ಲ ನಾನು ಏನೋ ಕೆಲ್ಸಕ್ಕೆ ಹೋಗ್ದಂಗೆ ಏನಾದ್ರು ಮನೆಗೆ ಎದ್ಬಿಟ್ರೆ ನಾನು ತುಂಬ ಜನಕ್ಕೆಲ್ಲ ಮೋಟಿವೇಶನ್ ಕೊಟ್ಟಿದ್ದೆ, ಹಂಗೆ ಹಿಂಗೆ ನೀವು ಆ ಥರ ಈ ಥರ ಅಂತೆಲ್ಲ. ಸೊ ನಮ್ಮದು ನೆನೆಸ್ಕೊಂಡ್ರೆ ಇನ್ನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಮುಗಿತಾ ಇದೆ. ತುಂಬ ಭಯನೂ ಸ್ಟಾರ್ಟ್ ಆಗಿದೆ ಇವಾಗಲೇ. ಸೊ ಭಯಕ್ಕೆ ನಾನು ಸ್ವಲ್ಪ ಸೀರಿಯಸ್ ಆಗಿದ್ದೀನಿ ಅಂತಲೂ ಅನಿಸ್ತಾ ಇದೆ. ಎಷ್ಟು ಸೀರಿಯಸ್ ಆಗಿದ್ದೀನಿ ಅದೆಲ್ಲ ಗೊತ್ತಿಲ್ಲ, ಬಟ್ ಸ್ವಲ್ಪ ಸೀರಿಯಸ್ ಆಗಿದ್ದೀನಿ ಒಂದು ರೇಂಜಿಗೆ. ನಿನ್ ಬಾಯ್ ಫ್ರೆಂಡ್ ಇಲ್ವಾ? ಇಲ್ಲ. ಯಾಕಿಲ್ಲ? ಯಾಕೆ ಅಂದ್ರೆ ಏನ್ ಹೇಳೋದು, ಮನ್ಸಿಗೆ ಹಿಡಿಸ್ಬೇಕಲ್ವಾ.